ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಏನೋ ಇವತ್ತು ಒಂದು ಟಾಕ್ಸಿಕ್ ಫಿಲ್ಮು ರಿಲೀಸ್ ಆಗೈತಿ. ಆದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ನ ಆಮೇಲೆ ಸೈಡಿಗಿಡನು. ಬಟ್ ಒಬ್ಬ ಕನ್ನಡದ ಒಬ್ಬ ನಟ ಇವತ್ತು ಇಡೀ ಗ್ಲೋಬಲ್ ಲೆವೆಲ್ವರೆಗೂ ಸಿನಿಮಾ ಮಾಡಿ ಅಷ್ಟು ಜನರಿಗೆ ರೀಚ್ ಮಾಡಿದ್ರಲ್ಲ, ಅದಕ್ಕೆ ಆ ವ್ಯಕ್ತಿ ಮೊದಲು ನಾವು ಅಭಿನಂದನೆಯನ್ನು ತಿಳಿಸ್ಬೇಕಾಗ್ತೈತಿ. ಅದು ಅಲ್ಲದೆ ಒಬ್ಬ ಕನ್ನಡದ ನಟ ಇಷ್ಟೊಂದು ಕ್ರೇಜ್ ಬೆಳೆಸಿರುವಂಥದ್ದು, ಗಂಟೆಗೆ 60,000 70,000 70,000ವರೆಗೂ ಟಿಕೆಟ್ ಬುಕ್ ಮಾಡಲ್ಲ. ಅದು ಆ ಮನುಷ್ಯನಿಗಿರುವಂಥ ಕ್ರೇಜು, ತಾಕತ್ತು. ಅಷ್ಟು ಏನೋ ಒಂದು ಹೊಸ ಪ್ರಯತ್ನದಲ್ಲಿ ಒಂದು ಹೊಸತನವನ್ನು ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಅದರಲ್ಲಿ ಕೆಲವೊಂದಲ್ಲಿ ಸ್ವಲ್ಪ ಎಡವಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅದನ್ನು ಮಾಡೋದ್ರ ಜೊತೆಗೆ ಇಷ್ಟೊಂದು ಕ್ರೇಜ್ ಹುಟ್ಟಿಸಿದ್ರಲ್ಲ, ಅದಕ್ಕೆ ಆ ವ್ಯಕ್ತಿಗೆ ನಾವು ಅಭಿನಂದನೆಗಳನ್ನು ತಿಳಿಸಲೇಬೇಕು. ಭಾಳ ಅದ್ಭುತವಾದಂಥದ್ದು ಒಂದು ಸಿನಿಮಾ. ಬಟ್ ಆದ್ರೆ ಕೆಲವೊಂದು ಕಡೆ ಸ್ವಲ್ಪ ಎಡವಿದ್ದಾರೆ. ಆದ್ರೆ ಈಗೇನೋ ಅದು ಒಂದು ಸೈಡ್ ಆದ್ರೆ, ಇನ್ನು ಥಿಯೇಟ್ರಿಂದ ಹೊರಗೆ ಬರ್ತಿರೋವಂಥ ಜನಗಳ ಬಾಯಿಂದ ಬರ್ತಿರೋದು ಒಂದೇ, ನಮಗೇನೋ ಅರ್ಥ ಆಗ್ತಾಯಿಲ್ಲ ಕತೆ ಅಂಥೇಳಿ ಕೆಲವೊಂದಿಷ್ಟು ಜನರ ಮಾತಾಗೈತಿ. ಅದು ಅಲ್ಲದೆ ಅವರು ಏನೋ ಅಭಿಮಾನಿಗಳು ಹೇಳ್ತಾರೆ, ಇವರೆಲ್ಲ ಅವನು ಫ್ಯಾನ್ಸ್ಗಳು, ಇವ್ರ ಫ್ಯಾನ್ಸ್ಗಳು ಸಿನಿಮಾವನ್ನು ಕೆಡೋಕ್ಕೋಸ್ಕರ ಈ ರೀತಿ ಮಾತಾಡಕತ್ತಾರೆ ಅಂತೇಳಿ ಕೆಲವೊಂದಿಷ್ಟು ಅನ್ಕೋತಿರ್ತೀರಿ. ಆದ್ರೆ ಆ ಏನು ಅದರ ಉದ್ದೇಶ, ನಿಜವಾಗ್ಲೂ ಆ ಸಿನಿಮಾ ಒಂದು ಕಥೆನ ಚೆನ್ನಾಗಿಲ್ಲ ಅಥವಾ ಸಿನಿಮಾ ಕತೆ ಚೆನ್ನಾಗಿದ್ದರೂ ಅದನ್ನು ಆ ರೀತಿ ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅನ್ನೋದನ್ನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೂ ಮತ್ತು ಈ ಒಂದು ಸಿನಿಮಾವನ್ನು ಯಾವ್ಯಾವ ರೀತಿ ಐತಿ ಅನ್ನೋದನ್ನು ನಾನು ನಿಮ್ಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಇದು ಮೊದಲನೇದಾಗಿ ಏನು ನಾವು ಕಥೆಯ ರೂಪದೊಳಗೆ ನೋಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನಿಗೆ ಬೇಕಾದಂಥದ್ದನ್ನು ಈ ಒಂದು ಸಿನಿಮಾದಲ್ಲಿ ತೋರ್ಸಕೊಟ್ಟಿದ್ದಾರೆ. ಏನಂತಂದ್ರೆ, ಒಬ್ಬ ಮನುಷ್ಯ ಯಾವುದೋ ಒಂದು ಕೆಲಸದಕ್ಕೆ ಒಳಗೆ ಏನೋ ಮಾಡಿದ್ನು ಅಂತಂದರೆ ಆ ಮಾಡಿ ಹೋಗಿರುವಂಥದ್ದು ಘಟನೆ ಕುರಿತು, ಅಂದ್ರೆ ಆತಂದು ಏನೋ ಒಂದು ಕೆಟ್ಟ ಗಳಿಗೆ ಇತ್ತು ಅಂತಂದ್ರೆ ಆ ಒಂದು ಕೆಟ್ಟ ಗಳಿಗೆ ಆತನ ಮನಸ್ಸನ್ನು ಯಾವ ರೀತಿ ಒಂದು ಖಿನ್ನತೆಗೆ ಒಳಗೆ ಮಾಡಿಬಿಡ್ತೈತಿ, ಅದರಿಂದ ಅದು ಎದ್ದು ಹೊರಗಡೆ ಬರ್ಬೇಕಾದ್ರೆ ಯಾವ ರೀತಿ ಕಷ್ಟಪಡ್ತಾನೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಆದ್ರೆ ಈ ಒಂದು ಆನ್ಲೈನ್ ಸ್ಟೋರಿ ಏನಪ್ಪ ಅಂತಂದ್ರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಹಂಗಂತ ಇಡೀ ಕಥೆನೂ ಹೇಳಕ್ಕೆ ಹೋಗಲ್ಲ, ಕೆಲವೊಂದನ್ನು ಒಂದೊಂದನ್ನು ಹೇಳ್ತಾ ಹೋಗ್ತೀನಿ. ಆನ್ಲೈನ್ ಸ್ಟೋರಿ ಏನು, 1947ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ತೈತಿ. ಆದರೆ ಗೋವಾಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲ್ಲ, ಅದನ್ನು ಪೋರ್ಚುಗೀಸರು ಆಳ್ತಿರ್ತಾರೆ. ಆ ಒಂದು ಆಳ್ತಿರುವಂಥ ಸಂದರ್ಭದೊಳಗೆ ಇಬ್ಬರು ಅಕ್ಕ ತಮ್ಮ ಅನ್ನುವಂಥವ್ರು ಇರ್ತಾರೆ. ಅವರೇ ಗಂಗಾ ಮತ್ತು ರಾಯ್. ಅಂದರೆ ರಾಯ್ ಅನ್ನುವಂಥವ್ರು ರಾಕಿಂಗ್ ಸ್ಟಾರ್ ಯಶ್, ಗಂಗಾ ಅನ್ನುವಂಥವ್ರು ಈ ನಯನತಾರ ಅವರು. ಇವರು ಒಂದು ಅಕ್ಕ ತಮ್ಮನ ಒಂದು ಪ್ರೀತಿ ಮತ್ತು ಸಂಬಂಧವನ್ನು ಇದರಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಹಂಗೆ ಕತೆ ಮುಂದಕ್ಕೆ ಹೋಗ್ತಾನೆ ಇರ್ತೈತಿ. ಕತೆ ಒಳಗೆ ಏನಂದ್ರೆ ಸಂಪೂರ್ಣವಾಗಿದ್ರೆ ಫುಲ್ಲು ಗ್ಯಾಂಗ್ಸ್ಟರ್ ಆಗಿ ತೊಗೊಂಡು ಹೋಗ್ಬಿಟ್ರ. ಅಂದರೆ ಫುಲ್ಲು ಅವನಿಂದ ಎಲ್ಲ ಸುತ್ತಮುತ್ತ ಫುಲ್ ಬರೀ ಬಡದಾಟ ಈ ರೀತಿಯ ಜಾಸ್ತಿನೇ ಐತಿ. ಆದ್ರೆ ಆ ಒಂದು ಕತೆ ಒಳಗೆ ಹಂಗಾಗಿ ಜಾಸ್ತಿ ಯಾರ್ಯಾರ ಪಾತ್ರ ಹೆಂಗೆ ಬಂದು ಹೋಗಿ ಅನ್ನೋದನ್ನು ಸಡನ್ಲಿ ಅರ್ಥ ಆಗಂಗಿಲ್ಲ. ಆಮೇಲೆ ಈಗ ಯಾವುದೋ ಒಂದು ಫೈಟ್ ಸೀನ್ ನಡ್ಕೊಂಡು ಅದನ್ನು ಕಥೆನ ಮುಂದೆ ಹೋಗ್ತಿರುವಂಥ ಸಂದರ್ಭದಾಗ ಮತ್ತೊಂದು ಬೇರೆ ಅಲ್ಲಿ ಒಂದು ಫುಲ್ ಪಾಯಿಂಟ್ ಕೊಟ್ಟು ಮತ್ತೆ ಬೇರೆದೇನೋ ಒಂದು ಆ್ಯಡ್ ಆಗೋದು, ಈ ರೀತಿ ಆಗೈತಿ. ಹಾಗಾಗಿ ಕೆಲವೊಂದಿಷ್ಟು ಜನಕ್ಕೆ ಅದು ಅರ್ಥ ಆಗ್ತಾಯಿಲ್ಲ. ಇನ್ನು ಅದು ಬಿಟ್ಟರೆ ಇನ್ನು ಅವರ ಒಂದು ಪಾತ್ರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ನಯನತಾರ ಅವರ ಒಂದು ಪಾತ್ರ ಭಾಳ ಅದ್ಭುತವಾಗೈತಿ. ಅವರು ಏನೋ ಒಂದು ಕೊಟ್ಟಂಥ ಒಂದು ಪಾತ್ರಕ್ಕೆ ಆ ಒಂದು ಅಚ್ಚುಕಟ್ಟಾಗಿ ಆ ಒಂದು ಪಾತ್ರವನ್ನು ನಿಭಾಯಿಸ್ಯಾರ. ಮತ್ತು ಅವರು ಒಂದು ಕೊಟ್ಟಂಥ ಸ್ಪೇಸನ್ನು ಸರಿಯಾಗಿ ಅವ್ರು ಬಳಸ್ಕೊಂಡು ಅವರು ಒಂದು ಪಾತ್ರ ಅದ್ಭುತವಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅದರ ಎರಡು ಮಾತೇ ಇಲ್ಲ. ಇನ್ನು ಈ ಕಡೆ ಕೈರಾ ಅದ್ವಾನಿ ಅವ್ರದ್ದು ಒಂದು ಪಾತ್ರ ಏನೈತಿ, ಏನೋ ನೀವೆಲ್ಲ ನೋಡಿದ್ರಿ ಈ ಟ್ರೈಲರ್ ಒಳಗಡೆ. ಅವ್ರು ಸರ್ಕಸ್ ಮಾಡುವಂಥ ಒಂದು ಹುಡುಗಿ, ಆ ಒಂದು ಹುಡುಗಿಗೆ ರಾಯನಿಂದ ಆಕೆಗೆ ಅಟ್ರಾಕ್ಷನ್ ಆಗ್ತೈತಿ. ಆ ಅಟ್ರಾಕ್ಷನ್ನಿಂದ ಬಟ್ ಆಕೆ ಒಪ್ಕೊಳ್ಳಲ್ಲ. ಆಕೆ ನಂತರ ಬರ್ತಾ ಒಪ್ಕೊಳ್ತಾರೆ. ಬಂದು ಇಬ್ಬರದ್ದು ಲವ್ ಆಗ್ತೈತಿ. ಅದಾದಮೇಲೆ ಒಂದು ಮಗು ಆಗ್ತೈತಿ. ಆ ಒಂದು ಮಗು ಯಾವುದು ಅನ್ನೋದನ್ನು ಸಿನಿಮಾ ನೋಡ್ರಿ ಗೊತ್ತಾಗ್ತೈತಿ. ಅದಾದಮೇಲೆ ಅವ್ರದ್ದೊಂದು ನಡೀತೈತಿ. ಅದಾದಮೇಲೆ ಆಕೆ ಏನು ಮಾಡ್ತಾಳೆ ಅನ್ನೋದು ನೀವು ಸಿನಿಮಾ ನೋಡ್ರಿ ಗೊತ್ತಾಗ್ತೈತಿ. ಇನ್ನು ಅವರು ಒಂದು ಕೊಟ್ಟಂಥ ಸ್ಪೇಸ್ ಏನಪ್ಪ ಅಂದ್ರೆ ಭಾಳ ಅವರು ಏನು ಅವ್ರಿಗೆ ಕೊಟ್ಟಂಥ ಪಾತ್ರಕ್ಕೆ ಅವರು ಅಚ್ಚುಕಟ್ಟಾಗಿ ಒಂದು ಪಾತ್ರವನ್ನು ನಿಭಾಯಿಸಿದಾರೆ. ಆದರೆ ಏನು ಅಂತಂದ್ರೆ ಆ ಒಂದು ಪಾತ್ರಕ್ಕೆ ಅವರೇ ಬೇಕು ಅನ್ನುವಂಥದ್ದು ಏನು ನನಗೇನು ಅನಿಸಿಲ್ಲ. ಅವ್ರು ಆ ಒಂದು ಪಾತ್ರಕ್ಕೆ ಬೇರೆದವರು ಯಾರು ಯಾಡ್ ಆದರೂ ಕೂಡ ಪರವಾಗಿಲ್ಲ ಮಾಡ್ತಿದ್ರೇನೋ ಅನ್ನುವಂಥ ಒಂದು ರೀತಿ ಒಳಗೆ ಇತ್ತು. ಅಷ್ಟು ಒಂದು ಇದಿತ್ತು. ಆದ್ರೆ ಅವ್ರಿಗೆ ಕೊಟ್ಟಂಥ ಒಂದು ಪಾತ್ರಕ್ಕೆ ಏನು ಅವರು ಅಚ್ಚುಕಟ್ಟಾಗಿ ಮಾಡಬೇಕಾಗಿದ್ದು ಅವರು ಸಂಪೂರ್ಣವಾಗಿ
ಮಾಡಿದ್ದಾರೆ, ಅದ್ರದ್ದು ಎರಡನೇ ಮಾತಿಲ್ಲ. ಇನ್ನು ಆ ಒಂದು ಕತೆ ಹೋಗ್ತಾ ಇರ್ತೈತೆ ಹಂಗೆ ಕೆಲವೊಂದು ಸಲ ಅದೇ ಹೇಳಿದ್ನಲ್ಲ ಸ್ವಲ್ಪ ಹಂಗೆ ಹೋಗ್ತಾ ಇರ್ತೈತಿ, ಸ್ವಲ್ಪ ಬೋರ್ ಹೊಡಿತೈತಿ. ಅದಾದಮೇಲೆ ಮತ್ತು ಈ ನಮ್ಮ ಕನ್ನಡ ಹೀರೋಯಿನಿ ರುಕ್ಮಿಣಿ ವಸಂತ್ ಅವ್ರದ್ದು ಒಂದು ಪಾತ್ರ ಮುಂದೆ ಬರ್ತೈತಿ ಒಂದು ಎರಡನೇ ಹಂತದೊಳಗೆ. ಆ ಒಂದು ಹಂತದೊಳಗೆ ಏನೋ ಇವರಿಂದ ಸ್ವಲ್ಪ ಮುಂದೆ ಹೋಗ್ತಿರ್ತೈತಪ್ಪ ಚೆನ್ನಾಗಿ ಅಂತೇಳಿ ಅನ್ಕೊತಿದ್ದೀವಿ, ಮತ್ತು ಅಲ್ಲಿ ಸ್ವಲ್ಪ ಬೋರ್ ಹೊಡ್ಯೋಕೆ ಶುರು ಆಗ್ತೈತಿ. ಅಂದರೆ ಬರೀ ಬಡದಾಟದ ಜಾಸ್ತಿ ಆಗೈತಿ, ಹಂಗಾಗಿ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಅನ್ನುವಂಥ ರೀತಿಯೊಳಗೆ ಹೋಗ್ಬಿಡ್ತೈತಿ. ಒಂದು ಕಥೆಯನ್ನು ಹೇಳುವಂಥ ತೋರಿಸುವಂಥ ರೀತಿ ಐತಲ್ಲ ಸ್ವಲ್ಪ ಅದು ಡಲ್ ಆಗೈತಿ. ಅದಕ್ಕೋಸ್ಕರ ಆ ಒಂದು ಸಿನಿಮಾದ ಒಂದು ರೀತಿ ಆ ಒಂದು ನೋಡ್ತಿರುವಂಥ ಪ್ರೇಕ್ಷಕರಿಗೆ ಅದು ಆ ರೀತಿ ಅನ್ಸಾಕತ್ತೈತಿ. ಅವ್ರು ಏನು ಹೇಳ್ತಿದ್ದಾರೋ ಅದೇ ಸತ್ಯ. ಯಾಕಂತಂದ್ರೆ ಅವ್ರು ತಮಗೆ ಅನಿಸಿರುವಂಥದ್ದನ್ನು ನೇರವಾಗಿ ಅಲ್ಲಿ ಹೇಳ್ತಿದ್ದಾರೆ. ಅದ್ರ ಈಗ ಈ ಥರ ಈಗ ಬೇರೆ ನೇರವಾಗಿ ಹೇಳ್ತಿದ್ದಾರೆ. ಅದಕ್ಕೆ ನಾವು ಯಾವುದೇ ರೀತಿಯದ್ದು ಏನೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ಒಂದು ದುಡ್ಡು ಕೊಟ್ಟರೆ ಅವ್ರು ಸಂಪೂರ್ಣವಾಗಿ ತಮಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾರೆ. ಅದ್ರಾಗ ಎರಡು ಮಾತೇ ಇಲ್ಲ. ಹಾಗಂತ ಅದು ಆದಮೇಲೆ ಇನ್ನು ಈ ಕಡೆ ಬರೋದಾದ್ರೆ ಈ ಕಡೆ ನಮ್ಮ ಯಶ್ ಅವರವರು ಒಂದು ಪಾತ್ರ ಡಬಲ್ ಕ್ಯಾರೆಕ್ಟರ್ ಮಾಡ್ಯಾರ, ಅದೆಲ್ಲ ನಿಮ್ಗೆ ಗೊತ್ತೇ ಇರುವಂಥದ್ದು. ಇದರಲ್ಲಿ ಡಬಲ್ ಕ್ಯಾರೆಕ್ಟರಲ್ಲಿ ತಂದೆ ಮಗನ ಒಂದು ಕ್ಯಾರೆಕ್ಟರ್ ಐತಿ, ಭಾಳ ಒಂದು ಅದ್ಭುತವಾಗಿ ಅವರ ಒಂದು ಪಾತ್ರ ನೀವೆಲ್ಲ ಗೊತ್ತೈತಿ. ರಾಯನ್ ಪಾತ್ರ ಅಂತರೂ ಅದಕ್ಕೆ ಮಾತೇ ಇಲ್ಲ. ಅದು ಅದನ್ನು ನಾವೇನು 100ಕ್ಕೆ 100% ಕೊಟ್ಟರು ತಪ್ಪಲ್ಲ. ಅಷ್ಟೊಂದು 100ಕ್ಕೆ 100 ಕೊಡಲೇಬೇಕು. ಅಷ್ಟೊಂದು ಅದ್ಭುತವಾಗಿ ಅವರ ಒಂದು ಪಾತ್ರನ ಸಂಪೂರ್ಣವಾಗಿ ನಿಭಾಯಿಸ್ಯಾರ. ರಾಯನ್ ಪಾತ್ರ ಆಗಿರ್ಬೋದು, ಆ ಟಿಕೆಟಿನ ಪಾತ್ರ ಆಗಿರ್ಬೋದು, ಟಿಕೆಟಿನ ಪಾತ್ರ ಅಂತೂ ಎಕ್ಸ್ಟ್ರಾರ್ಡಿನರಿ. ಅಷ್ಟೊಂದು ಅದ್ಭುತವಾಗಿ ಆ ಒಂದು ಪಾತ್ರವನ್ನು ಅವ್ರು ಮಾಡಿದ್ದಾರೆ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಅವರೆಲ್ಲ ಇಡೀ ಒಂದು ಬರೀ ಒಬ್ಬ ನಟನಾಗಿ ಆ ಒಂದು ಸಿನಿಮಾವನ್ನು ನಿಭಾಯಿಸ್ಕೊಂಡು ಹೋಗಿಲ್ಲ. ಅವರು ಒಬ್ಬ ಸ್ಟೋರಿ ರೈಟರಿಂದ ಹಿಡ್ಕೊಂಡು ಡೈಲಾಗ್ ರೈಟರಿಂದ ಹಿಡ್ಕೊಂಡು ಡೈರೆಕ್ಷನ್ನಿಂದ ಹಿಡ್ಕೊಂಡು ಎಲ್ಲವನ್ನು ಸಂಪೂರ್ಣವಾಗಿ ನಿರ್ಮಾಪಕನ ಹಿಡ್ಕೊಂಡು ಎಲ್ಲದರೊಳಗೂ ಕೂಡ ಅವರು ಭಾಗಿಯಾಗಿ ತಮ್ಮ ಒಂದು ಇಡೀ ಒಂದು ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಇವತ್ತು ಇಡೀ ಒಂದು ದೊಡ್ಡ ದೇಶಾದ್ಯಂತ ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡಿಸಾರಲ್ಲ, ಅದು ಆ ಮನುಷ್ಯನಿಗಿರುವಂಥ ತಾಕತ್ತು. ಭಾಳ ಅಂದ್ರೆ ಭಾಳ ವ್ಯಕ್ತಿದು ಅದ್ಭುತವಾದಂಥದ್ದು ಒಂದು ಮೈಂಡ್ ಸೆಟ್ಟು. ಆದ್ರೆ ಕಥೆಯಲ್ಲಿ ಸ್ವಲ್ಪ ವಿಫಲ ಆಗೈತೆ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಆ ಒಂದು ಸಿನಿಮಾವನ್ನು ನೀವು ಇನ್ನೊಂದು ಹೇಳ್ತೀನಿ, ಆ ಒಂದು ಸಿನಿಮಾವನ್ನು ಒಬ್ಬ ಇಂಡಿಯನ್ ಆಗಿ ಅಂದರೆ ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ಅಥವಾ ನಾನು ಒಬ್ಬ ಇಂಡಿಯನ್ ಆಗಿ ನೋಡ್ತೀನಿ ಅಂತಂದ್ರೆ ಆ ಒಂದು ಸಿನಿಮಾ ನಿಮ್ಗೆ ಅರ್ಥ ಆಗಂಗಿಲ್ಲ. ಅದು ಏನು ಅಂದ್ರೆ ಇಂಗ್ಲೀಷ್ ಜಾನರ್ ಇರುವಂಥ ಒಂದು ಸಿನಿಮಾ. ಅದು ಏನೋ ಒಂದು ಬೇರೆ ರೀತಿ ನಮ್ಮ ಜನಕ್ಕೆ ಹೇಳಬೇಕು ಅನ್ನುವಂಥ ಒಂದು ರೀತಿಯೊಳಗೆ ಆ ಒಂದು ಕಥೆಯನ್ನು ಹೇಳಕ್ಕೆ ಹೋಗಿದ್ದಾರೆ. ಬಟ್ ಆದ್ರೆ ನಮ್ಮ ಜನಕ್ಕೆ ಅದು ಸ್ವಲ್ಪ ಕತೆ ಅದು ಹಾಗೂ ಒಂದು ಏನು ತೋರಿಸುವಂಥ ವೇಗ ಸ್ವಲ್ಪ ಅಲ್ಲಿ ಫೇಲ್ ಆಗೈತಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸಿನಿಮಾ ನೀವು ಇಂಗ್ಲೀಷ್ ಜಾನರ್ ಒಳಗೆ ನೋಡ್ತೀನಿ ಅಂತಂದ್ರೆ ಪಕ್ಕಾ ಒಂದು ಸಿನಿಮಾ ಅದ್ಭುತವಾಗಿ ನಿಮಗೆ ಗೊತ್ತಾಗ್ತೈತಿ. ಭಾಳ ಅದ್ಭುತವಾಗಿ ಐತಿ ಸಿನಿಮಾ. ಆದ್ರೆ ಕೆಲವೊಂದಲ್ಲಿ ಒಂದು ಏನು ತೋರಿಸುವಂಥದ್ರಲ್ಲಿ ವಿಫಲ ಆಗೈತಿ ಅನ್ನೋದು ಬಿಟ್ಟರೆ ಎರಡನೇ ಮಾತಿಲ್ಲ. ಅದರ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದೈತಿ. ಆದರೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೈತಲ್ಲ, ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಕೂಡ ಅದ್ಭುತ ಮಾಡ್ಯಾರ. ಒಂದೊಂದು ಪಾತ್ರ ಕೂಡ ಒಂದೊಂದು ರೀತಿಯೊಳಗೆ ಹೇಳ್ತಾ ಹೋಗ್ತಾವೆ. ಆದರೆ ಏನು ಸ್ವಲ್ಪ ಸ್ಟೋರಿ ಹೇಳುವಂಥ ಒಂದು ರೀತಿಯೊಳಗೆ ಅಲ್ಲಿ ತೋರಿಸುವಂಥ ರೀತಿ ಸ್ವಲ್ಪ ವಿಫಲ ಆಗೈತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸಿನಿಮಾ ಎರಡು ಮಾತೇ ಇಲ್ಲ. ಈ ಒಂದು ಸಿನಿಮಾವನ್ನು ನೀವು ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ನೋಡಿರಿ. ಸಿನಿಮಾ ನಿಮಗೇನು ಅನಿಸುತ್ತೆ ಆ ಒಂದು ಅನಿಸಿದ್ದನ್ನು ನೀವು ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ಬಂದು ತಿಳಿಸಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.